ನಾನಿದ್ರೇನೆ ಪ್ರಾಬ್ಲಮ್. ಯಾವ ಕ್ಷಣದಲ್ಲಿ ನಾನಿಲ್ವೋ ಅದೇ ಮೋಕ್ಷ. ಮೋಹಕ್ಷಯ ಅಲ್ಲೇ ಆಗೋದು. ಸದಾ ಶಿವೋಹಂ, ಶಿವನೇ ಎಲ್ಲ ಮಾಡ್ತಿರೋದು ಎಲ್ರಲ್ಲಿನೂ. ಓಕೆ, ಈಗ ಬಂದಿರೋದು ಪ್ರಾಬ್ಲಮ್ ಬಂದು ಹಮ್ ನಲ್ಲಿ. ಶಿವೋಹಂ, ಹಮ್ ಅಲ್ಲಿ ಸದಾ ಶಿವೋಹಂ. ಆದ್ರೆ ಆತ್ಮ ವಸ್ತು ಕಾಮರೂಪಾಯ ಸರ್ವಂ ಪ್ರಿಯಂ ಭವತಿ ಶ್ರುತಿಗಳು. ಅಂದ್ರೆ ಆತ್ಮದ ಅಣುಗಳಲ್ಲೇ ಆಸೆ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ಈ ಮಠಕ್ಕೆ 2 ವರ್ಷ ಮಗುವಾಗಿದ್ದಾಗಲಿಂದ ಬರ್ತಾ ಇದ್ದೆ. ಆ ಚಿಕ್ಕಂದಿನಲ್ಲಿ ಬಂದಿರುವಂತ ಪ್ರಭಾವದಿಂದ ನನ್ನಲ್ಲಿ ಸಂಶಯಗಳೇ ಹುಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಹೊರಗಡೆ ಯಾವುದೇ ರೀತಿ ವಿಲಾಸವಾದ ಜೀವನದಲ್ಲಿ ಎಲ್ಲ ಹೋದ್ರು ಕೂಡ ಇಲ್ಲಿಗೆ ಬಂದ ಇರುವಂತ ಅನುಭವ ಎಲ್ಲೂ ಬರ್ತಿತ್ತು. ಅದಕ್ಕೆ ಈ ಅನುಭವನ ಎಲ್ರಿಗೂ ಕೂಡ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರೇರಣೆ ಕೊಡ್ತಾ ಇದ್ದೆ. ಸರ್, ನಿಮ್ ವಯಸ್ಸು? ನನ್ಗೆ ವಯಸ್ಸು 67. ನನ್ಗೆ 6 ವರ್ಷ ವಯಸ್ಸು ಇದ್ದಾಗೆಲ್ಲೂ ಇಲ್ಲಿ ಓಡಾಡೋದು, ಅಂದ್ರೆ ಬುದ್ಧಿ ಬಂದ್ಮೇಲೆ ಕೂಡ ಧ್ಯಾನ ಮಾಡುವಂತ ಬುದ್ಧಿ ಬಂತು. ಓಕೆ, 6ನೇ ವಯಸ್ಸಿಗೆ ಕುತ್ಕೊಂಡು ನಾನು ಧ್ಯಾನ ಮಾಡ್ತಿದ್ದೆ. ಅದಾದ್ಮೇಲೆ ಪ್ರಾಪಂಚಿಕ ಜೀವನ. ಅದಕ್ಕೆ ಎಲ್ಲ ವಿಲಾಸಮಯವಾಗಿದೆ. ಸರಿ ತಪ್ಪು ಅನ್ನೋದು ಏನು. ಅದರಿಂದ ಆಮೇಲೆ ಇಲ್ಲಿನ ವಿಶೇಷ ಏನಂದ್ರೆ, ನಮ್ಮ 8 ತಲೆಮಾರಿಂದ ನಾವು ಇದೇ ಊರಿನಲ್ಲಿ ಹುಟ್ಟು, ನಮ್ಮ ತಾಯಂದರು ತಂದೆಯವರೆಲ್ಲ ಇದೇ ಊರಿನವರಾಗಿದ್ದರಿಂದ ನಾವು ಇವರ ಸ್ವಂತದವರು. ಈ ಮಠಕ್ಕೆ ಸ್ಥಾಪನೆ ಮಾಡಿದ್ರು ಮೌನಾನಂದ ಸ್ವಾಮಿಗಳ ಸಂಬಂಧಿಕರು ನಮ್ಮ ಮನೆ ಹಿಂಭಾಗದಲ್ಲಿ ಇದ್ದವು. ಓಕೆ, ಸೊ ಅವ್ರನ್ನೆಲ್ಲ ನೋಡಿದೀವಿ. ಅವರು ಸಂಬಂಧಿಕರು, ಅವರು ಈ ಮಠ ಈ ಸಂಪ್ರದಾಯದಲ್ಲಿ ಇರುವಂತಹ ಜನರು ಇದೇ ಊರು. ಇಲ್ಲಿಂದ ಒಂದು 200 ಮೀಟರ್ ಡಿಸ್ಟೆನ್ಸ್ ಮೇಲೆ ನಮ್ಮ ಮನೆ ಇರೋದು. ಎದ್ದು ಕೂಡ ಓಡ್ಬರ್ಬೋದು. ಹಾಗೆ ಇಲ್ಲಿನ ಬೇರೆ ವಿಶೇಷತೆ ಅಂದರೆ, ನಮ್ಗೆ ಪ್ರಪಂಚ ಜ್ಞಾನದಲ್ಲಿ ಎಲ್ಲೂ ನೆಮ್ಮದಿ ಇಲ್ಲ ಅನ್ನೋದು ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಗುತ್ತೆ. ಪ್ರಪಂಚ ಜ್ಞಾನದಲ್ಲಿ ಏನಾಗುತ್ತೆ, ಪದಾರ್ಥಗಳು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಅಧಿಕಾರ, ಇನ್ನೊಬ್ಬರ ಗುರುತಿಸ್ಕೊಳ್ಳೋದು, ಇನ್ನೊಬ್ಬರ ರೆಕಗ್ನೇಷನ್ಗೋಸ್ಕರ ಅಂತ ನಮ್ಮ ಅಲಿತಾರೆ. ಬಟ್ಟೆ ಬರೆ ಎಲ್ಲ ಕೂಡ, ಮನೆ ಮಠ ಎಲ್ಲಾನು ಪ್ರಪಂಚ ಜ್ಞಾನದಲ್ಲಿ ಇನ್ನೊಬ್ಬರ ಗುರುತಿಗೋಸ್ಕರ ನಾವು ಅಲಿತೀವಿ. ಇಲ್ಲಿ ಬಂದ್ರೆ ತಾನಾಗ ಹೋಗುತ್ತೆ, ಇಲ್ದಂಗ ಹೋಗುತ್ತೆ. ಅಲ್ಲಿ ಬಂದ್ ಕೂಡಲೇ ತಕ್ಷಣ ಎಲ್ಲ ಭಸ್ಮವಾಗುತ್ತೆ. ಅದಕ್ಕೆ ಇದು ಭಸ್ಮನೆ ನಾವು ಇಟ್ಟು ತೋರಿಸಿದ್ದೆಲ್ಲ ಸೂಚನೆ. ನನ್ನ ಸ್ವರೂಪ ನಾಮ ಹಾಕಿದರೆ ನಮ್ಮ ಜ್ಞಾನವೇ ಪ್ರಜ್ಞಾನವಾಗುತ್ತೆ. ಆಮೇಲೆ ಇರೋದು ಪ್ರಜ್ಞಾನ ಎಲ್ಲಾನು ಬೀಜದ ರೂಪದಲ್ಲಿ ಇದ್ದಾಗಲೇ, ಎಲ್ಲಿ ಬ್ರಹ್ಮರಂಧ್ರದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಬಂದಾಗ ಬೀಜದಲ್ಲಿ ಹಾಗಿತ್ತು, ಅದೇನೆ ಈಗಲೂ. ಈ ಮರ ಮಾತ್ರ ಬೆಳೆದಿದೆ. ಈ ಎಲೆಗಳು ಮರಗಳನ್ನ ಎಷ್ಟೇ ಬದಲಾವಣೆ ಮಾಡಿದ್ರು ಕೂಡ ಚಿಗುರ್ತಾನೆ ಇರುತ್ತೆ. ಏನೇ ಬದಲಾವಣೆ ಆಗ್ಬೇಕಂದ್ರೂ ಬೀಜದಲ್ಲೇ ಬದಲಾವಣೆ ಆಗ್ಬೇಕು. ಆ ಬೀಜದಲ್ಲಿ ಬದಲಾವಣೆ ಆಗುವಂತ ಸ್ಥಾನ ಇದೆ. ಇದಕ್ಕೆ ನಾನು ಕೆಲಸದ ಮೇಲೆ ದೇಶ ಎಲ್ಲ ಓಡಾಡಿದ್ದೀನಿ, ಹೊರ ದೇಶನೂ ಹೋಗಿದ್ದೀನಿ. ಆದ್ರೆ ಇಲ್ಲಿನಷ್ಟು ಮಹತ್ವ ಎಲ್ಲೂ ಇಲ್ಲ. ಹಾಗೆ ಇದು ನನ್ನ ಸ್ವಂತ ಅನುಭವಗಳು. ಅದಾದ್ಮೇಲೆ ನಾನು ಎಲ್ರು ಕೂಡ ನನ್ನ ರೀತಿನೇ ಅನುಭವಿಸಿ ಅಂತ ಹೇಳ್ಬಿಟ್ಟು ನಾನು ಇದು ವಿಚಾರನು ಪ್ರತಿ ಗುರುವಾರ ಇಲ್ಲಿ ಇದು ಅಗವಲ್ ಅಂತ ಒಂದು ಸತ್ಸಂಗ ನಡೆಯುತ್ತೆ. ಅದರಲ್ಲಿ ನಾನು 10 ನಿಮಿಷ ನನ್ನ ಅನುಭವನು ಅದರ ವಿಮರ್ಶೆ ಮಾಡಿ ಹೇಳ್ತೀನಿ. ಇಲ್ಲಿ ಬಂದು ಧ್ಯಾನ ಮಾಡೋದು ಯಾವ ರೀತಿ ಧ್ಯಾನ ಮಾಡಬೇಕು? ಈ ಧ್ಯಾನ ಮಾಡೋದು ಅನ್ನೋದು ದ್ವಂದ್ವವೇ. ನಾನು ಅನ್ನೋದು ಬಿಟ್ಟೋಗ್ಬೇಕಂತ ಹೇಳ್ಬಿಟ್ಟೆ ಇದು ಮಠಾಲಯ ಅನ್ನೋದು ಏನಕ್ಕೆ, ಹಿಂದಿನ ಕಾಲದಲ್ಲಿ ಯಾವ್ದು ಸ್ಕೂಲು ಕಾಲೇಜು ಅಂತ ಏನಿರ್ಲಿಲ್ಲ. ಎಲ್ಲ ಇದ್ದಿದ್ದು ದೇವಸ್ಥಾನಗಳು, ಮಠಗಳೇ. ಹೇಳ್ಕೊಡ್ತಿದ್ರು, ವಿದ್ಯೆ ಹೇಳ್ಕೊಡ್ತಿದ್ರು. ಜೀವನಕ್ಕೇನು ಹಿತವಾಗಿರೋದ ಜೀವನಕ್ಕೆ ಬೇಕಾಗಿದ್ದು ಏನಂದ್ರೆ ನಮ್ಮ ಧರ್ಮ. ಅದು ಹಿಂದಿನ ಕಾಲದಲ್ಲೇ ಕೊಟ್ಟಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ಬಿಟ್ಟು. ನಾವು ಧರ್ಮ ಅಂದ್ರೆ ಏನೋ ದಾನ ಮಾಡೋದು ಅಂತಾರಲ್ಲ. ಧರ್ಮ ಅಂದ್ರೆ ನಮ್ಗೆ ವಯಸ್ಸಿಗೆ ತಕ್ಕಂಗೆ ನಮ್ಮ ಕರ್ತವ್ಯಗಳು ಏನೇನಿದೋ ಅದನ್ನ ಪೂರ್ಣವಾಗಿ ಮಾಡ್ಬೇಕಾದ ಧರ್ಮ.
ಸ್ಟೂಡೆಂಟ್ ಆಗಿದ್ದಾಗ ನಾನು ಚೆನ್ನಾಗಿ ಓದ್ಬೇಕಾದ್ರೆ ನನ್ನ ಧರ್ಮ. ಮದುವೆ ಆದ್ಮೇಲೆ ಗೃಹಸ್ಥನಾಗಿರೋದು ನನ್ನ ಧರ್ಮ. ಅದೇ ರೀತಿನೇ ಕುಟುಂಬದಲ್ಲಿ ಎಲ್ರಿಗೂ ಕೂಡ ದುಡಿಬೇಕಾರದು ಗೃಹಸ್ಥನ ಧರ್ಮ. ಎಲ್ರನ್ನೂ ಪೋಷಣೆ ಮಾಡ್ಬೇಕಾದ್ರೆ. ಅದೇ ಸಮಯಕ್ಕೆ ಹಿತವಾಗಿ ಇರೋ ಜೀವನ ಯಾಕಂದ್ರೆ ಮನಸ್ಸಿಗೆ ನಮ್ಗೆ ಬಾಧೆ ಇರೋದೇ ಮನಸ್ಸಿನಲ್ಲಿ, ದೇಹದಲ್ಲಿ ಇಲ್ಲ. ದೇಹ ಅದು ಪ್ರಕೃತಿ, ಅದು ನಡೀತಾನೆ ಇರುತ್ತೆ. ಆದ್ರೆ ಮಾನಸಿಕ ವೇದನೆಗೆ ಎಲ್ಲರೂ ತೊಳಲಾಗುತ್ತಿದ್ದಾರೆ. ಪ್ರಪಂಚದಲ್ಲಿರೋ ಈಗಿರೋ 750 ಕೋಟಿ ಜನರು ಪ್ರತಿಯೊಬ್ರು ಎಲ್ಲಾ ಸ್ಥಾನಮಾನಗಳಲ್ಲಿ ಇದ್ರೂ ಕೂಡ ಮಾನಸಿಕ ವೇದನೆಯಲ್ಲೇ ಇದ್ದಾರೆ. ಆ ಮಾನಸಿಕ ವೇದನೆಗೆ ಔಷಧಿ ಏನು? ಅದಕ್ಕೆ ವಿದ್ಯೆ ಬೇಕು. ಹೌದು. ಅದು ಯಾವ ವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆ. ಅದಕ್ಕೆ ಹೆಸರಲ್ಲಿ ಮಾತಿನಲ್ಲಿ ಹೇಳೋದಾದ್ರೆ ಬ್ರಹ್ಮ ವಿದ್ಯೆನೆ. ಆತ್ಮವಿದ್ಯೆಯಿಂದಲೂ ಸಾಧ್ಯ ಇಲ್ಲ. ಆತ್ಮ ಅಂದ್ರೆ ಪ್ರತಿಯೊಬ್ಬರಲ್ಲೂ ಇರೋದು ಆತ್ಮ. ಯಾರು ಕೇಳಿ ಯಾರಪ್ಪ ನೀನು ಅಂದ್ರೆ ಅವ್ರ ಹೆಸರು ಹೇಳ್ತಾರೆ, ಅಧಿಕಾರ ಹೇಳ್ತಾರೆ, ಕಡೆಗೆ ನಾನು ಆತ್ಮ ಅಂತಾರೆ. ಎಲ್ರೂ ಗೊತ್ತಿರೋದು. ಆದ್ರೆ ಆತ್ಮ ವಸ್ತು ಕಾಮರೂಪಾಯ ಸರ್ವಂ ಪ್ರಿಯಂ ಭವತಿ ಶ್ರುತಿಗಳು. ಅಂದ್ರೆ ಆತ್ಮದ ಅಣುಗಳಲ್ಲೇ ಆಸೆ ಇದೆ, ತಪ್ಪಲ್ಲ. ಇಲ್ಲಿ ಬಂದಿರೋದು ನಮ್ಮ ಕಲ್ಪನೆ, ನಮ್ಮ ಸಂಕಲ್ಪಗಳೇ ಪ್ರಾಬ್ಲಮ್. 5 ವರ್ಷ ಮಗುವಾಗಿದ್ದಾಗ ಇದಿರ್ಲಿಲ್ಲ, 8 ವರ್ಷ ಮಗುವಾಗಿದ್ದಾಗ ಇರ್ಲಿಲ್ಲ, 12 ವರ್ಷ ಮಗುವಾಗಿದ್ದಾಗ ಇರ್ಲಿಲ್ಲ. ಕಾಲ ಬದಲಾವಣೆ ಆಗ್ತಾನೆ ಇರುತ್ತೆ. ಅಂದ್ರೆ ಈ ಕಲ್ಪನೆಯಿಂದ ಬಂದಿರೋದು. ಆ ಕಲ್ಪನೆ ಇಲ್ಲದೆ ಇರೋದೇನೆ ಮೌನ, ಮಮಕಾರವಿಲ್ಲ. ಯಾವ ಕಲ್ಪನೆಯನ್ನು ನಾನು ನನ್ನದು ಹೆಂಡತಿ ಮಕ್ಕಳು ಅನ್ನೋದು ಅಲ್ಲಿ ರೂಟ್ ನಲ್ಲೇ ಏನಿಲ್ಲ. ನಾನಿದ್ರೆ ಅಲ್ವಾ, ಅದು ಗಾರ್ಡನ್ ಇದ್ರಲ್ಲಿ ಪ್ರತಿದಿನ ನಾವು ಅನುಭವಿಸ್ತಾ ಇದ್ವಿ. ಅದು 5 ಜ್ಞಾನೇಂದ್ರಿಯಗಳ ವಿಚಾರಗಳು ಯಾವಾಗ ಅದು ಕೆಲಸ ಮಾಡಲ್ವಾ ಆ ಕ್ಷಣದಲ್ಲೇ ನಾನು ಶಿವಸ್ಥಿತಿಯಲ್ಲಿದ್ದೀನಿ. ಅದು ಬಂದು ಪ್ರಕೃತಿಯಾಗಿ ಆಗ್ತಾ ಇದೆ. ಆದ್ರೆ ಅದರ ವಿಚಾರಣದಲ್ಲಿ ಮಾಡಿಕೊಂಡ್ರೆ ಎಚ್ಚರ ಅವಸ್ಥೆಯಲ್ಲಿ ನಾನು ಶಿವನೇ ಅಂತ ತಿಳಿದ್ಮೇಲೆ ಅಲ್ಲಿ ಪ್ರಾಬ್ಲಮ್ ಇರೋದು. ಇಲ್ವೇ? ನಮ್ಮಲ್ಲೇ ಶಿವ ಇದ್ದಾನೆ ಅಂತ. ನಮ್ಮಲ್ಲೇ ಶಿವ, ನಾವೇ ಶಿವ. ಈಗ 5 ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ಲಿಲ್ಲ ಯಾರು? 5 ಜ್ಞಾನೇಂದ್ರಿಯಗಳೇ ಶಕ್ತಿ ಕೊಡ್ತಿರೋದು ಯಾರು? ಕಣ್ಣು, ಕಿವಿ, ಮೂಗು ಇದನ್ನೆಲ್ಲ ಯಾರು ಮಾಡ್ತಾ ಇರೋದು? ಯಾವಾಗ ನಾವು ನಿದ್ರೆಯಲ್ಲಿ ಇರ್ತೀವೋ ಅವಾಗಲೂ ಉಸಿರಾಡ್ತಾ ಇದೆ, ದೇಹದಲ್ಲಿ ಎಲ್ಲಾ ಕಿಡ್ನೀಸ್, ಗ್ಲ್ಯಾಂಡ್ಸ್ ಎಲ್ಲ ಕೆಲಸ ಮಾಡ್ತಾ ಇದೆ. ಸೊಳ್ಳೆ ಕಚ್ಚಿದ ಕೈ ಈ ತರ ಹೊಡ್ಕೊಳ್ಳುತ್ತೆ. ಇದೆಲ್ಲ ಯಾರು ಕೊಡ್ತಾರೆ? ಆ ಚೈತನ್ಯಕ್ಕೇನೆ ಶಿವ ಅಂತ ಹೆಸರು. ಭಾಷೆ ಪ್ರಾಬ್ಲಮ್ ಅಷ್ಟೇ. ಶಿವ ಅಂತಾನೆ ಚೈತನ್ಯ ಅಂತಾರೆ, ಶಕ್ತಿ ಅಂತಾರೆ. ಆದ್ರೆ ನಾನು ಅನ್ನೋದು ಬರೀ ಅಹಂಕಾರ. ಬಂದಿರೋ ಪ್ರಾಬ್ಲಮ್ ಎಲ್ಲಿ? ನಾನು ಅನ್ನೋದ್ರಲ್ಲಿ, ಅಹಂಕಾರದಲ್ಲಿ. ನಾನು ಅನ್ನೋದ್ರಲ್ಲಿ ಅಹಂನಲ್ಲಿ ಇರೋದು. ಅಹಂ ಮುಟ್ಟಿದ್ರೆ ನಾನು, ಅಹಂ ಇಲ್ಲ ಅಂದ್ರೆ ನಾನೇ ಇಲ್ಲ. ಅಂದ್ರೆ ಅಹಂ ಅನ್ನೋದು ಏನು ಅಂತ ವಿಚಾರಣೆ ಇಲ್ಲಿ ಕೂತ್ರೆ ಸುಮ್ಮನೆ ಕೇಳಿದ್ರೆ ಸಾಕು, ಮಾಡ್ಬೇಕಾಗೇನಿಲ್ಲ. ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡಿದ್ರು ಆಗಲ್ಲ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿದ್ರು ಆಗಲ್ಲ. ಅದು ಎದ್ ಕೂಡಲೇ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಹೌದು. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಗುರುಮಾತೆ ಗುರುದೇವರು ಕಲ್ಪನೆ ಇಲ್ಲದೆ ಇರೋ ಸ್ಥಿತಿಯಲ್ಲಿ ಕೂತಿದ್ದಾರೆ. ಮಲಗಿಲ್ಲ, ಕೂತಿದ್ದಾರೆ. ಯಾರೇ ಕೂತಿರ್ತಾರೋ ಕಲ್ಪನೆ ಇಲ್ಲ ಅಂದ್ರೆ ಅದಕ್ಕೆ ದಕ್ಷಿಣಾಮೂರ್ತಿ ಸ್ಥಿತಿ ಅಂತಾರೆ. ಇದೊಂದು ಕ್ಷೀಣಿಸಿ ಮೂರ್ತಿ ಅಂದ್ರೆ ಅದೇ ಸ್ಥಿತಿ ಇದ್ದಾರೆ, ಪರ್ಮನೆಂಟ್. ನಮ್ಮಲ್ಲೂ ಅದೇ ಸ್ವರೂಪವಿದೆ. ಆದ್ರೆ ನಾವು ಮನಸ್ಸಿನ ಜೊತೆ ಈಗ ವ್ಯವಹಾರ ಮಾಡ್ತಾ ಇದ್ದೀವಿ. ಸೊ ಇದನ್ನ ವಿಮರ್ಶೆ ಮಾಡ್ಕೊಳ್ತಾ ಬಂದ್ರೆ ನನ್ನ ಮನಸ್ಸು ಬಾಧೆ ಬೀಳ್ತಾ ಇದೆ, ನನ್ನ ಇಂದ್ರಿಯಗಳು ಪರಿವರ್ತನೆ ಆಗ್ತಾ ಇದೆ, ನನ್ನದು ಮತ್ತು ನಾನು ಅನ್ನೋದಕ್ಕೆ ಸಂಬಂಧ ತಿಳಿದ್ಮೇಲೆ ಕೂಡ ತಿಳಿಯುತ್ತೆ. ನಾನು ಅನ್ನೋದೇ ಅಹಂಕಾರ. ಅದಕ್ಕೆ ಸದಾಶಿವೋಹಂ. ಸದಾ ಅಂದ್ರೆ ಯಾವಾಗ್ಲೂ ಇರುವಂತದ್ದೇ. ಯಾರು ಕೇಳಿದ್ರೆ ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ತೀರ್ಬೇಕು, ಸದಾ ತೀರೋಗ್ಬೇಕು ಅಂತಾರೆ. ನಿರಂತರವಾಗಿರೋದೇ ಸದಾ. ಶಿವೋಹಂ, ಶಿವನೇ ಎಲ್ಲಾ ಮಾಡ್ತಿರೋದು ಎಲ್ರಲ್ಲಿನೂ. ಈಗ ಬಂದಿರೋದು ಪ್ರಾಬ್ಲಮ್ ಬಂದು ಹಮ್ ನಲ್ಲಿ. ಶಿವೋಹಂ, ಹಮ್ ಅಲ್ಲಿ ಸದಾ ಶಿವೋಹಂ ಹಮ್. ಬಟ್ ಯಾವದಿಂದ ನಡೀತಿದೆ ಅಂದ್ರೆ ಅವಾಗ ನನ್ಗೆ ಅಹಂಕಾರ ಬರುತ್ತಾ, ನನ್ಗೆ ಬಾಧೆ ಬರುತ್ತಾ? ಎಲ್ಲ ಶಿವನಿಂದ ನಡೀತಿರೋದು. ತನ್ನನ್ನು ತಾನು ಅರಿತಾರೆ, ಎಲ್ಲರನ್ನು ತನ್ನ ರೀತಿಯೇ ನೋಡ್ತಾರೆ. ಇಲ್ಲಿ ಬಂದ್ರೆ ತನ್ನನ್ನು ತಾನು ಅರ್ಥಕೋಬಹುದು ಅನ್ನೋದೊಂದು ನಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಈ ಕರೋನಾ ಬಂದಾಗ ನಾನು ಎಲ್ಲಾ ರಾಜ್ಯದಲ್ಲೂ ಕೆಲಸ ಮಾಡ್ತೀನಿ. ಎಲ್ಲಾ ಕಡೆ ಹೋದ್ರೆ ರಾತ್ರಿ ಇದೇ ರೀತಿ ಸತ್ಸಂಗ ಮಾಡ್ತಾ ಇದ್ದೆ. ಇಂದೋರ್ನಲ್ಲಿ ಹೋದ್ರೆ ಜೈನ್ಸ್ಗೆ, ಅಸ್ಸಾಂನಲ್ಲಿ ಹೋದ್ರೆ ಅಲ್ಲಿನ ಲೋಕಲ್ ಜನರಿಗೆ. ಸಂಜೆ ಆದ್ಮೇಲೆ ನಮ್ಗೆ ಅದೇನೆ ರೆಸ್ಟೋರೆಂಟ್, ಬಾರ್ ಇದೆಲ್ಲ ಕೂಡ ಅಂದ್ರೆ ಸತ್ಸಂಗಗಳು. ಅಲ್ಲಿ ಬಾರ್ ನಲ್ಲಿ ಕೂಡ ಅವ್ರು ಹೇಳ್ತೀವಿ, ಅವ್ರು ಕೂಡ ಮುಚ್ಬಿಟ್ಟು ಹೋದ್ರು, ಬೇಡ ಇದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಬೇಡ, ಸುಮ್ಮನೆ ಜೇನು ಪರ್ಯಂತ ಇವ್ರಿಗೆ ಸೇವೆ
ಆಗಿರ್ಬೇಕು. ಹ್ಮ್ ದೊಡ್ಡವರೆಲ್ಲ ದಡ್ಡರೆ, ಹ್ಮ್ ಪೆದ್ದಲು ಅಂತಾರೆ ತೆಲುಗುನಲ್ಲಿ. ಪೆದ್ದಾನೆ ಅಂದ್ರೆ ಅವರು ಇನ್ನೊಬ್ರಿಗೆ ಗುಲಾಮರಾಗಿರ್ತಾರೆ. ನನ್ನ ಹತ್ರ ಇಷ್ಟು ಹಣ ಇದೆ, ಇಷ್ಟೆಲ್ಲ ಅಲಂಕಾರ ಮಾಡಿ ನೋಡಿದ್ರೆ ಯಾರು ಇಲ್ಲ ಅಂದ್ರೆ ಏನಾಗುತ್ತೆ? ಇದಕ್ಕಿಂತ ದೊಡ್ಡ ಮೂರ್ಖತನ ಇದೆಯಾ? ಇಲ್ಲ. ಅಂದ್ರೆ ಇನ್ನೊಬ್ಬರಿಗೋಸ್ಕರ ಬದುಕೋವನ್ನೆಲ್ಲ, ಇನ್ನೊಬ್ಬರ ಗುರುತಿಗೋಸ್ಕರ ಬದುಕೋರು ಎಲ್ಲರೂ ಕೂಡ ಯಾರು? ಮೂರ್ಖರು. ಮೂರ್ಖರು ಅಂದ್ರೆ ಇನ್ನು ಬೇಡ ದೊಡ್ಡ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು 1,000 ಕೋಟಿ ಹಾಕಿ, ಆದ್ರೆ ಆಡಿಯನ್ಸೇ ಇಲ್ಲ ಅಂದ್ರೆ ಯಾರಿಗೆ? ಬೆಗ್ಗರ್ಸ್. ಹಾಗೆ ಪಾರಮಾರ್ಥಿಕ ಜೀವನದಲ್ಲಿ ಬೆಗ್ಗರ್ ಇಲ್ಲ. ತನ್ನ ಇನ್ನೊಬ್ಬರಿಗೋಸ್ಕರ ನಾ ಮಾಡ್ತೀನಿ ಅಂತಿದ್ರೆ ನೀವು ಎಷ್ಟಾದ್ರೂ ಮಾಡಿ, ಇನ್ನೊಂದು ರಾಜ್ಯ ಕಟ್ಟಿ, ಇನ್ನೊಂದು ಫ್ಯಾಕ್ಟ್ರಿ ಕಟ್ಟಿ, 10 ಜನರಿಗೆ. ಇದು ಪಾರಮಾರ್ಥಿಕ ಜೀವನ. ಇದು ತಿಳಿದ ಮೇಲೆ ಅವರು ಕ್ರಿಯೇಟಿವ್ ಆಗಿರ್ತಾರೆ. ಅದಕ್ಕೆ ಕ್ರಿಯೇಟಿವ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಇಲ್ಲಾಂದ್ರೆ ಅದು ಇದಕ್ಕೆ ದೈವಿ ಕಾರ್ಯ ಅಂತಾರೆ. ಇಲ್ಲಾಂದ್ರೆ ಸ್ವಾಮಿಗಳೆಲ್ಲ ಯಾಕೆ ಮಠ, ಗುಡಿ, ಗೋಪುರ ಎಲ್ಲ ಯಾಕೆ ಮಾಡ್ಬೇಕು? ಹೌದು. ಇದೆಲ್ಲ ಮಾಡಿ 10 ಜನಕ್ಕೆ ಒಂದ್ ಕಲ್ ಬರ್ಬೇಕಾದ್ರೆ ಎಷ್ಟು ಜನ ಓದ್ಬೇಕು? ಸುಮ್ನೆ ಓದ್ತಾರ? ಸುಮ್ನೆ ಪೈಂಟ್ ಮಾಡ್ತಾರ? ಅವ್ರಿಗೆಲ್ಲ ಹೊಟ್ಟೆಗೆ ಸಿಗುತ್ತಲ್ವಾ? ಹೌದು. ಅವ್ರಿಗೆ ಅವ್ರು ಪ್ರತಿಯೊಬ್ಬರು ಬೇಕಾಗೋದು ಏನಪ್ಪಾ ಅಂದ್ರೆ ಇನ್ನೊಂದು ಬದುಕು ಅಂತಾರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ, ಎಲ್ರು ಏನಪ್ಪಾ ಬದುಕಿಗೆ ಏನ್ ಮಾಡ್ಬೇಕು ಅಂತ. ಅವ್ರೊಬ್ರು ಹೇಳ್ತಾ ಇದ್ರು, ಬದುಕಿಗೆ ಏನ್ ಮಾಡೋದು ಬಾರು, ಬದುಕಿಗೆ ಏನ್ ಬೇಕು? ಕೆಲಸ ಬೇಕು, ದುಡ್ಡು ಬೇಕು, ಆಹಾರ ಬೇಕು, ಈ ತರನೇ ಜನ ಯೋಚನೆ ಮಾಡೋದು, ಕಲ್ಪನೆ ಮಾಡ್ತಾರೆ. ಬದುಕಿಗೆ ಬೇಕಾಗೋದು ಆಹಾರ, ಬದುಕು ಅಲ್ವೇ? ಪ್ರಾಣಕ್ಕೆ ಬೇಕಾಗೋದು ನೀರು. ಇದೆರಡಕ್ಕೆ ದುಡಿಬೇಕು. ಅವಾಗ ಯಾರ ಹಂಗಿಲ್ವಲ್ಲ, ಯಾರ ಬಂಧನದಲ್ಲಿ ಇಲ್ಲ, ಕಲ್ಪನೆನೇ ಇರಲ್ವಲ್ಲ. ಸೊ ಹೀಗೆ ಬದುಕಿಗೆ ನಾವು ಬೇರೆ ರೀತಿ ಅನ್ಕೋ, ಬದುಕ್ಬೇಕಂದ್ರೆ ಬಂಗ್ಲಾಲೇ ಇರ್ಬೇಕು, ಬದುಕ್ಬೇಕಂದ್ರೆ ಫ್ಲಾಟ್ ನಲ್ಲೇ ಇರ್ಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕಂತ ಓಡ್ತಾನೆ ಇರ್ತೀವಿ. ರೋಗ ಬಂದು ಹಾಸ್ಪಿಟಲ್ ಬಿದ್ದು ಮತ್ತೆ ಮನೆ ಮಠ ಎಲ್ಲ ಮಾರಿ ಹಾಸ್ಪಿಟಲ್ ಡಾಕ್ಟರ್ ಕೊಟ್ಬಿಟ್ಟು ಸಾಯ್ಬೇಕು. ಅವ್ರು ನಂಬಿರೋ ಕುಟುಂಬಸ್ಥರಿಗೂ ಬಾಧೆ, ಅವ್ರಿಗೂ ಬಾಧೆ. ಹೌದಾ? ಅದಕ್ಕೆ ಎಲ್ಲಿದೆಯೋ ಹೇಗೋ ತಮ್ಮ ಸಂಶಯ ನಿವೃತ್ತಿನಲ್ಲಿ ಇರ್ಬೇಕು. ಸಂಶಯಗಳೇ ಇಲ್ಲದೆ ಇರುವಂತಹ ಜೀವನವೇ ಮೋಕ್ಷ ಜೀವನ. ಸತ್ ಮೇಲಲ್ಲ, ಯಾವಾಗ್ಲೂ ಅಲ್ಲ, ಈ ಕ್ಷಣದಲ್ಲೇ ಈಗಲೇ ನಮ್ಮ ಸ್ವರೂಪವೇ ಅಲ್ಲ. ಅದನ್ನ ಈ ಜಾಗದಲ್ಲಿ ಬಂದ್ಕೊಂಡ್ರೆ ಆಟೋಮೆಟಿಕ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಕೆಲವರು ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದಿದ್ರು, ಕೆಲವರೆಲ್ಲ ಪರಿಚಯ ಮಾಡ್ಕೊಂಡಿಲ್ಲ. ಇಲ್ಲಿನ ಈ ಕತೆ 2 ಅವರು ಪ್ರಶ್ನೆ ಉತ್ತರ ಮಾಡಿ ಅವ್ರ ಸಂಶಯ ತೀರಿದ್ಮೇಲೆ ಅವ್ರಿಗೆ ಪರ್ಮನೆಂಟ್ ಆಗಿ ನಿರಂತರವಾಗಿರುವಂತ ಸೊಲ್ಯೂಷನ್ ಇಲ್ಲಿ ಸಿಗುತ್ತೆ. ಯಾಕೆ ಇಲ್ಲಿ ಮಾತಾಡಿದ್ರೆ ಹೊರಗಡೆ ಅಂದ್ರೆ ಇಲ್ಲಿ ಇನ್ಫ್ಲೂಯೆನ್ಸ್ ಇರುತ್ತಲ್ಲ, ನಮ್ಗೆಲ್ಲ ಕಬ್ಬಿಣಗಳ ತರ ಎನರ್ಜಿ ಅನ್ನೋದು, ಎನರ್ಜಿ ಪವರ್ಫುಲ್ ಮ್ಯಾಗ್ನೆಟ್ ಹತ್ರ ಬಂದ್ರೆ ನಮ್ಗೆ ಅದೇ ಗುಣ ಬಂದ್ಬಿಡುತ್ತೆ. ಇಲ್ಲೆಲ್ಲ ಕೂತಿದೀವಿ, ನಮ್ಗೆ ಏನಾದ್ರು ಕೋರಿಕೆಗಳಿದೆಯಾ, ಮಾನಸಿಕ ವೇದನೆಗಳಿದೆಯಾ ಅಂದ್ಕೊಂಡ್ರೆ ಮಾತ್ರ ಇದೆ ಅದನ್ನು. ಬಟ್ ಇದ್ರ ಪ್ರಭಾವದಿಂದ ನಮ್ಗೆ ಕಡಿಮೆ ಆಗುತ್ತೆ. ದಟ್ ಈಸ್ ಶೋ ಸ್ಟ್ರೆಂತ್. ನಾನು ಇಲ್ಲಿ ಕೆಲವ್ರಿಗೆಲ್ಲ ಮುದ್ರೆ ಹಾಕ್ಸಿದೆ, ಕಂಬ ಇಟ್ಕೊಂಡು ಈ ರೀತಿ ಮಾಡೋದು, ಒಂದು ತರ ವರ್ಟಿಕಲ್ ಆಗಿ ಕೂತಿರೋದು ಅಂತ. ಅದು ನನ್ನ ಅನುಭವ ಹೇಳಿದೆ. 4 ವರ್ಷದಿಂದ ನನ್ಗೆ ನಡೆಯಕ್ಕೆ ಆಗಲ್ಲ, ನೋವು. ಇದರಿಂದ ನಮ್ಗೆ ಗೋಕರ್ಣ ಅದೆಲ್ಲ ಹೋಗಿ ತೀರ್ಥಕ್ಷೇತ್ರ ಏನೋ ಅನುಷ್ಠಾನಗಳು ಮಾಡಿಸಿ, ಪೂಜೆ ಪುನಸ್ಕಾರ ಎಲ್ಲ ಮಾಡಿ 4 ಲಕ್ಷ ರೂಪಾಯಿ ಖರ್ಚು ಮಾಡೋದು. ಅದಾದ್ಮೇಲೆ 5 ಸಾರಿ ಟಿ ಮಾಡ್ಕೊಂಡು ಟೆಂಪೋ ಟ್ರಾವೆಲರ್ ಕುಟುಂಬ ಎಲ್ಲ ಕರ್ಕೊಂಡೋಗಿ ಮಾಡೋದಾದ್ರೆ, ಆದ್ರೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ. ನಾನು ಈ ಮಟ್ಟದಲ್ಲಿ ಬಂದ್ಮೇಲೆ ಅವ್ರಿಗೆ ಒಂದು ಪಿಲ್ಲರ್ ನಲ್ಲಿ ಈ ಬೆರಳು ಈ ತರ ನಿಲ್ಲಿಸಿ ಹೀಗೆ ತಬ್ಕೊಂಡು ಹೊಸನ್ ಗಮನಿಸಿ ಅಂತ ಅವ್ರಿಗೆ ವಿಭೂತಿ ಇಟ್ಟು ಈ ರೀತಿ ಅಂದ್ರೆ ವರ್ಟಿಕಲ್ ಆಗಿ ಮಾಡಿದ್ಮೇಲೆ ಅವ್ರು 15 ನಿಮಿಷ ಆ ರೀತಿ ನಿಂತರು. ಆಮೇಲೆ ಓಡಾಡ್ಕೊಂಡು ಬಂದು ಮಾರನೇ ದಿನ ಇದು 1 ವಾರ ಬಿಟ್ಟು ಬಂದು ಹೇಳಿದೆ, ಸರ್ ನನಗೆ ಪರ್ಮನೆಂಟ್ ಆಗಿ ಆ ಪ್ರಾಬ್ಲಮ್. ಇದೊಂದು ಲೈವ್ ಎಕ್ಸಾಂಪಲ್ ನನಗೆ. ಫೀಲಿಂಗ್ ಅನ್ನೋದು ಸೆಲ್ಫ್ ಆಗ್ತಾ ಇದೆ. ಅಂದ್ರೆ ಅವ್ರು ಇಲ್ಲಿದ್ದಾಗ ಇಲ್ಲಿನ ತರ ನೆಗೆಟಿವ್ ಹಾವುಗಳೆಲ್ಲ ಓಡೋದು, ಕಪ್ಪು ಹಾವುಗಳು ಕಣ್ಣು ಮುಚ್ಚಿದ್ದಾಗ. ನೆಗೆಟಿವ್ ಎನರ್ಜಿ ಅನ್ನೋದು ಎನರ್ಜಿ, ಎಲ್ಲಾ ಎನರ್ಜಿನೇ ನೆಗೆಟಿವ್ ಹೋದ್ರೆ ಪಾಸಿಟಿವ್. ಹೌದು. ಬಟ್ ಈ 2 ದಾಟಿರುವಂತ ನಮ್ಮ ಸ್ವರೂಪವೇ ಈ ಜಾಗದಲ್ಲಿ ಇರುತ್ತೆ. ಅದಕ್ಕೆ ಮಮಕಾರ, ಅಹಂಕಾರ ಅಂದ್ರೆ ಇಲ್ಲದೆ ಇರುವಂತದನ್ನ ಆನಂದ ಇದೆ ನೋಡಿ, ಅದು ನಿರಂತರವಾಗಿದೆ. ಇದಕ್ಕೆ ಏನು ಪ್ರಯತ್ನ ಮಾಡ್ಬೇಕಾಗಿಲ್ಲ, ಏನು ಧ್ಯಾನ ಮಾಡಿ 1000 ವರ್ಷ ಅಹಂಕಾರ ಬೆಳೆಸ್ಕೊಂಡ್ ಬಿಡ್ತಾರೆ.